ತಜ್ಞರ ಪ್ರಕಾರವಾಗಿ ಈ ರೀತಿಯಾಗಿ ಇಳಿಕೆ ಕಂಡಿರೋದು 40 ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅನ್ನುವಂತಹ ಅಭಿಪ್ರಾಯ. 1.5 ತಿಂಗಳಿನಿಂದ ದೊಡ್ಡ ಮಟ್ಟದಲ್ಲಿ ದರ ಕುಸಿತ ಕಾಣ್ತಾ ಇದೆ. ಆದರೆ ಈ ಪರಿಪ್ರಮಾಣದಲ್ಲಿ ಏಕಕಾಲಕ್ಕೆ ಕುಸಿತ ಕಂಡಿರೋದು ಇದೇ ಮೊದಲ ಬಾರಿ ಅಂತ ಪಬ್ಲಿಕ್ ಟಿವಿಗೆ ಹೂಡಿಕೆ ತಜ್ಞ ರುದ್ರಮೂರ್ತಿ ಅವರು ಮಾತನಾಡ್ತಾ ಹೇಳಿದ್ರು. 45 ವರ್ಷಗಳಲ್ಲಿ ಬೆಳ್ಳಿ ದರ ಕೆಜಿಗೆ 2 ಲಕ್ಷದಷ್ಟು ಇಳಿಕೆಯಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮವಾಗಿ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಭಾರೀ ಕುಸಿತವನ್ನು ಅನುಭವಿಸಲಾಗ್ತಾ ಇತ್ತು. ಯುದ್ಧ ಹೀಗೆ ಮುಂದುವರೆದ್ರೆ ಮತ್ತಷ್ಟು ದರ ಕುಸಿಯುವ ಸಾಧ್ಯತೆಗಳನ್ನು ಕೂಡ ಅವರು ನಿರೀಕ್ಷೆ ಮಾಡ್ತಿದ್ದಾರೆ. ಮೊದಲನೇದಾಗಿ ಯಾವಾಗೇ ಯುದ್ಧ ಆದರೆ ಸೇಫ್ ಅಸೆಟ್ಸ್ ಆದ ಗೋಲ್ಡ್ ಮತ್ತು ಸಿಲ್ವರ್ಗೆ ಖಂಡಿತ ಬೇಡಿಕೆ ಜಾಸ್ತಿ ಬರುತ್ತೆ. ಹಾಗೂ ಯುದ್ಧದ ಸಮಯದಲ್ಲಿ ಚಿನ್ನ ಬೆಳ್ಳಿ ರೇಟ್ಗಳಲ್ಲಿ ಏರಿಕೆಯನ್ನೇ ನಾವು ಯಾವಾಗಲೂ ಕಾಣಬೇಕು. ಆದರೆ ಪ್ರಪ್ರಥಮ ಬಾರಿಗೆ ಇವಾಗ ಏನಾಗ್ತಾ ಇದೆ ಅಂದರೆ ಡಾಲರ್ ಬೆಲೆಗಳಲ್ಲಿ ಇಡೀ ವಿಶ್ವದಲ್ಲಿ ಏರಿಕೆಯನ್ನು ಕಾಣ್ತಾ ಇದ್ದೀವಿ. ಹಾಗೂ ಇಂಟ್ರೆಸ್ಟ್ ರೇಟ್ ಅಥವಾ ಬಡ್ಡಿ ದರದಲ್ಲೂ ಕೂಡ ಏರಿಕೆಯನ್ನು ಕಾಣ್ತಾ ಇದ್ದೀವಿ. ಯಾವಾಗ ಡಾಲರಿನ ಮೌಲ್ಯ ಇಡೀ ವಿಶ್ವದಲ್ಲೇ ಈ ಯುದ್ಧದಿಂದ ಏರಿಕೆ ಆಗ್ತಾ ಇದೆ, ಹಾಗೂ ಯಾವಾಗ ಬಡ್ಡಿ ದರಗಳು ಕೂಡ ಏರಿಕೆ ಆಗುತ್ತೆ, ಇದಕ್ಕೆ ನಾವು ಇಂಟ್ರೆಸ್ಟ್ ಈಲ್ಡ್ ಅಂತ ಕರಿತೀವಿ. ಇಂಟ್ರೆಸ್ಟ್ ಈಲ್ಡ್ ಏರಿಕೆ ಹಾಗೂ ಡಾಲರಿನ ಮೌಲ್ಯ ಎಲ್ಲ ಕರೆನ್ಸಿ ಎದುರು ಏರಿಕೆ ಆಗ್ತಿರೋದ್ರಿಂದ ಈ ಥರ ಚಿನ್ನ ಬೆಳ್ಳಿ ದರಗಳಲ್ಲಿ ಇಳಿಕೆಯನ್ನು ಕಾಣ್ತಾ ಇದ್ದೀವಿ. ಹಾಗೂ ಮುಂಚೆ ಏನು ಕಳೆದ ವರ್ಷದಲ್ಲಿ ಚಿನ್ನ ಬೆಳ್ಳಿಯಲ್ಲಿ ಭಾರಿ ಪ್ರಮಾಣದ ಏರಿಕೆಯನ್ನು ತಾವು ಕಂಡಿದ್ರಿ, ಆ ಸಮಯದಲ್ಲಿ ಏನಾಗ್ತಿತ್ತು ಅಂದರೆ ಅನೇಕ ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತಾ ಇದ್ರು. ಈಗ ಯುದ್ಧದ ಸಮಯದಲ್ಲಿ ಅವ್ರಿಗೆ ವಾರ್ ಎಕ್ಸ್ಪೆಂಡಿಚರ್ಸ್ಗಾಗಿರ್ಬೋದು ಹಾಗೂ ಎಕನಾಮಿಕ್ ಕ್ರೈಸಿಸನ್ನು ಸರಿತೂಗಿಸೋಕ್ಕೋಸ್ಕರನೂ ಕೂಡ ಅನೇಕ ಸೆಂಟ್ರಲ್ ಬ್ಯಾಂಕ್ಗಳು ಇವಾಗ ಚಿನ್ನವನ್ನು ಬೆಳ್ಳಿಯನ್ನು ಮಾರ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಇಂತಹ ವಾರ್ ಸಮಯದಲ್ಲಿ ಖಂಡಿತ ಫಂಡ್ಸ್ ಬೇಕಾಗುತ್ತೆ. ಹಾಗಾಗಿ ಈ ಥರ ಚಿನ್ನ ಬೆಳ್ಳಿಯಲ್ಲಿ ಇಳಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಬೆಳ್ಳಿ ಹತ್ತತ್ರ 4,20,000 ರೂಪಾಯಿ ಪ್ರತಿ ಕೆಜಿಗೆ ಏನು ಹೋಗಿತ್ತು, ಇವಾಗ ಲೇಟೆಸ್ಟ್ ರೇಟನ್ನು ನೋಡೋದಾದರೆ 2,20,000 ರೂಪಾಯಿ ಪ್ರತಿ ಕೆಜಿಗೆ ಬಂದಿದೆ. ಅಂದರೆ ಹತ್ತತ್ರ ಕೆಜಿಗೆ 2 ಲಕ್ಷ ರೂಪಾಯಿ ಬೆಳ್ಳಿಯಲ್ಲಿ ಹೈಯೆಸ್ಟ್ ಲೆವೆಲ್ಸಿಂದ ಇಳಿಕೆಯನ್ನು ನಾವು ಕಂಡಿದ್ದರೆ, ಚಿನ್ನದ ರೇಟನ್ನು ತಾವು ನೋಡೋದಾದರೆ 24 ಕ್ಯಾರೆಟ್ ಚಿನ್ನ ಏನು 10 ಗ್ರಾಮ್ಗೆ ಹತ್ತತ್ರ 1,80,000ವರೆಗೂ ಹೋಗಿತ್ತು. ಇವಾಗ ಅದು 1,40,000 ರೂಪಾಯಿಗೂ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಅಂದರೆ ಗ್ರಾಮ್ಗೆ ಹತ್ತತ್ರ 4,000 ರೂಪಾಯಿ ನಾವು ಇಳಿಕೆಯನ್ನು ಕಾಣ್ತಾ ಇದ್ದೀವಿ. ಹಾಗೂ 22 ಕ್ಯಾರೆಟ್ ಆಭರಣ ಚಿನ್ನವನ್ನು ನೋಡೋದಾದರೆ ಅದು ಪ್ರತಿ ಗ್ರಾಮ್ಗೆ ಇವಾಗ 12,800 12,850 ಹತ್ತತ್ರ ಟ್ರೇಡ್ ಆಗ್ತಾ ಇದೆ. ಹಾಗೂ ಮುಖ್ಯವಾಗಿ ಟ್ರಂಪ್ ಏನು 48ಗಳ ಕಾಲ ಒಳಗಡೆ ಇರಾನ್ ಏನಾನ ಈ ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಓಪನ್ ಮಾಡಲಿಲ್ಲ ಅಂದರೆ ಅವರು ಪ್ರತಿಯಾದಂತಹ ದಾಳಿಯನ್ನು ನಮ್ಮಿಂದ ಇನ್ನೂ ಹೆಚ್ಚಿಗೆ ನಾವು ಮಾಡ್ತೀವಿ. ಹಾಗೂ ಎಸ್ಪೆಷಲಿ ಅವರ ಇನ್ಫ್ರಾಸ್ಟ್ರಕ್ಚರ್, ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಸ್ಗಳಾಗಿರ್ಬೋದು, ಆಯಿಲ್ ಮೇಲೆ ನಾವು ಅವರಲ್ಲಿರುವಂತಹ ಆಯಿಲ್ ಫೀಲ್ಡ್ಸ್ಗಳ ಮೇಲೆ ದಾಳಿ ಮಾಡ್ತೀವಿ ಅಂತಿರ್ಬೋದು. ಈ ಥರ ಏನೇ ಧಮಕಿ ಟ್ರಂಪ್ ಕೊಟ್ಟರೂ ಕೂಡ ಇರಾನ್ ಇದಕ್ಕೆ ಯಾವುದೇ ಕೇರ್ ಮಾಡ್ದೇನೆ ಅವರು ಅವರ ಅಟ್ಯಾಕನ್ನು ಇಸ್ರೇಲ್ ಮೇಲೆ ಮುಂದುವರಿಸಿದ್ದಾರೆ, ಗಲ್ಫ್ ರಾಷ್ಟ್ರಗಳ ಮೇಲೆ ಮುಂದುವರಿಸಿದ್ದಾರೆ. ಹಾಗಾಗಿ ಈ ಯುದ್ಧದ ಭೀತಿ ಜಾಸ್ತಿ ಆಗ್ತಿರೋದ್ರಿಂದ, ಜೊತೆಗೆ ಡಾಲರ್ ಇಡೀ ವಿಶ್ವದಲ್ಲಿ ಎಲ್ಲ ಕರೆನ್ಸಿ ಎದುರು ಏರಿಕೆ ಕಾಣ್ತಿರೋದ್ರಿಂದ, ಮತ್ತು ಬಡ್ಡಿ ದರಗಳು ಎಸ್ಪೆಷಲಿ ಇಂಟ್ರೆಸ್ಟ್ ರೇಟ್ ಅಥವಾ ಈಲ್ಡ್ಸ್ಗಳು ಖಂಡಿತ ಜಾಸ್ತಿ ಆಗ್ತಿರೋದ್ರಿಂದ ಈ ಥರ ಭಾರಿ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಕುಸಿತವನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ರೂಪಾಯಿನ ಮೌಲ್ಯವನ್ನು ಕೂಡ ತಾವು ನೋಡೋದಾದರೆ ಸಾರ್ವಕಾಲಿಕ ದಾಖಲೆಯ ಕುಸಿತವನ್ನು ರೂಪಾಯಿನ ಮೌಲ್ಯ ಡಾಲರ್ ಎದುರು ಕಾಣ್ತಾ ಇದೆ. ಇವಾಗ ಪ್ರತಿ ಡಾಲರ್ಗೆ ಹತ್ತತ್ರ 94 ರೂಪಾಯಿವರೆಗೂ ಕೂಡ ಬಂದಿದೆ. ಹಾಗೂ ಕೇವಲ ಮಾರ್ಚ್ ಒಂದೇ ಒಂದು ತಿಂಗಳಲ್ಲಿ ಹತ್ತತ್ರ 2.5 ರೂಪಾಯಿಂದ 3 ರೂಪಾಯಿ ರೂಪಾಯಿನ ಮೌಲ್ಯ ಡಾಲರ್ ಎದುರು ಕುಸಿತವನ್ನು ಕಾಣ್ತಾ ಇದೆ. ಇದು ಕೂಡ ಸಾರ್ವಕಾಲಿಕ ದಾಖಲೆಯ ಕುಸಿತ ರೂಪಾಯಿನ ಮೌಲ್ಯ ಡಾಲರ್ ಎದುರು ಕಾಣ್ತಾ ಇದೆ.